ವಿದ್ಯಾರ್ಥಿಗಳ ಭವಿಷ್ಯ ಹಸನಾಗಲಿ ಸೋಮಣ್ಣ ಹೈತಾಪುರ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಭಿಮಾನಿ ಬಳಗದ ವತಿಯಿಂದ 69ನೇ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮಹಾಪರಿನಿರ್ವಾಣದ ದಿನದ ಅಂಗವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಕೋಟೆ ಭಾಗ 2 ಶಾಲೆ ಮುಂಡ್ರಿಗೆಯಲ್ಲಿ ವಿದ್ಯಾರ್ಥಿಗಳಿಗೆ ನೋಟ್ಬುಕ್, ಪೆನ್, ಐಡಿ ಕಾರ್ಡ್ ವಿತರಣೆ ಮಾಡಲಾಯಿತು. ಈ ಕಾರ್ಯಕ್ರಮದ ಸ್ವಾಗತ ಭಾಷಣವನ್ನು ಎಸ್ಎಫ್ ಹೊಸ್ಮನಿ ಶಿಕ್ಷಕರು ನೆರವೇರಿಸಿದ್ದಾರೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಅಂದಪ್ಪ ಕೋವಿ ಎಸ್ಡಿಎಂಸಿ ಅಧ್ಯಕ್ಷರು ವಹಿಸಿಕೊಂಡಿದ್ದರು. ಇನ್ನು ಉದ್ಘಾಟನೆಯನ್ನ ದುರ್ಗಪ್ಪ ಹರಿಜನ್ ದಸಂಸ ಗದಗ ಜಿಲ್ಲಾ ಸಂಚಾಲಕರು ಮಾಡಿಕೊಟ್ಟರು. ವಿದ್ಯಾರ್ಥಿಗಳ ಜೀವನದ ದೀಪದಂತೆ ಬೆಳಗ್ಗೆ ಜಗತ್ತಿನೆಲ್ಲೆಡೆ ಹೆಸರಾಗಲಿ ಎಂದು ಸೋಮಣ್ಣ ಹೈತಾಪುರ ದಸಂಸ ಸಂಚಾಲಕರು ಮುಂಡೂರ್ಗಿ ಅವರು ಮಾತನಾಡಿದರು. ಈ ಕಾರ್ಯಕ್ರಮದಲ್ಲಿ ಪವನ್ ಮೇಟಿ, ಸಂತೋಷ್ ಹಿರೇಮನಿ, ರಾಜಾಭಕ್ಷ ಬೆಟಗೇರಿ, ಮಂಜುನಾಥ್ ಮುದೋಳ್, ನಿಂಗಪ್ಪ ಡಂಬಳ್, ಹಾಲಪ್ಪ ತಾಮ್ರಗುಂಡಿ, ಶಿವಾನಂದ್ ದೊಡ್ಮನಿ, ವಾಸುದೇವ ಬಾದಾಮಿ, ಮರಿಯಪ್ಪ ದೊಡ್ಮನಿ, ಮಾರುತಿ ಬಂಡಿವಡ್ಡರ್, ಕನಕರಾಯ ಬಂಡಿವಡ್ಡರ್, ಶಿವಕುಮಾರ್ ಗೊಂಡಬಾಳ ಹಾಗೂ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಭಿಮಾನಿ ಬಳಗದವರು, ಶಾಲಾ ಸಿಬ್ಬಂದಿಗಳು, ಎಸ್ಡಿಎಂಸಿ ಅಧ್ಯಕ್ಷರು, ಉಪಾಧ್ಯಕ್ಷರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಅರ್ಜುನ್ ಹೊಸ್ಮನಿ, ಪ್ರಶಾ ಪವರ್ ನ್ಯೂಸ್, ಮುಂಡೂರ್ಗಿ. ಕೊಡ್ಲಿ ಯಾಣವ್ರು ಕೊಡ್ಲಿ ನಮ್ಮ ಬಾದಾಮಿ ಆತು ಹಾಗೂ ನಮ್ಮ ಶಿವಾನಂದ ದೊಡ್ಮನಿ ಆತು ಒಂದು ಕಾರ್ಯ ಕೆಲಸ ಅದು ಏನಂದ್ರೆ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಆಯ್ಕೆ ಮಾಡ್ರ. ದೊಡ್ಡ ಹುಡುಗರು ಕೊಟ್ರ ಆಮ್ತಿರಲ್ಲ. ಈ ಹುಡುಗರು ಒಂದು ವರ್ಷಕ್ಕೊಮ್ಮೆ ಈ ಇದರದ ಅರಿವು ಮೂಡಿಸೋದ್ರ ಮುಖಾಂತರ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಇವತ್ತಿಗೆ 69 ವರ್ಷ ಆಯ್ತು. ಇದ್ರ ನೆನಪಿಗೋಸ್ಕರ ಏನನ್ನದ ಆ ಮಕ್ಕಳಿಗೆ ಗೊತ್ತಾಗ್ಲಿ, ಮುಂದ ಅವ್ರ ಪಾಠ ಇನ್ನೊಂದು ಬರ್ತಿರ್ತಾವ, ಇದನ್ನ ಅರಿವು ಆಗ್ಲಿ, ಮುಂದ ಹುಡುಗರು ಸರ್ಕಾರಿ ಶಾಲೆ ಏನಂದ್ರೆ ಈಗ ಇರ್ತಾವ ಇಂಗ್ಲಿಷ್ ಮೀಡಿಯಂ ಅವೆಲ್ಲ ಇರ್ತಾವ, ಅವಕ್ಕ ಸಾಕಷ್ಟು ದುಡ್ಡು ಕಟ್ಟಿ ಇದ್ದಂತ ಕಲಿಸ್ತಿರ್ತಾರ. ಈ ಬಡವರ ಮಕ್ಕಳಿಗೆ ಇವತ್ತು ಸರ್ಕಾರಿ ಸವಲತ್ತು ಎಲ್ಲಾ ರೀತಿಯಾಗಿ ಐತಿ. ಅದನ್ನ ಸರಿಯಾಗಿ ಇದನ್ನ ಮಾಡಿದ್ರಂದ್ರ ಇವತ್ತಿನ ದಿವಸ ಎಲ್ಲಾ ನಿಮ್ಗ ಒಳ್ಳೇದಾಗತ್ತೆ. ಮುಂದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಆದ್ರೂ ಕೂಡ ಸರ್ಕಾರಿ ಶಾಲೆಯೊಳಗೆ ಓದಿ ಈ ವಿಶ್ವಕ್ಕ ನಂಬರ್ 1 ಅಂದ್ರೂ ತಪ್ಪೇ ಇಲ್ಲ. ಯಾಕ ಈ ಮಾತು ಹೇಳ್ತೀನಂದ್ರ ನೀವೆಲ್ಲ ಇಷ್ಟೆಲ್ಲ ಶಿಸ್ತು ಐತಿ, ಇವತ್ತು ಸರ್ಕಾರ ಸವಲತ್ತು ಐತಿ, ಅವತ್ತಿಗೆ ಇದ್ದಿದ್ದಿಲ್ಲ. ಅವರು ಕಲಿಯಬೇಕಾದ್ರ ಎಲ್ಲೇ ಕುತ್ಕೊಂಡು ಶಾಲೆ ಓದಿ ಇದು ಮತ್ತೆ ದೇಶಕ್ಕಲ್ಲ ವಿಶ್ವಕ್ಕ ನಂಬರ್ ಎಲ್ಲಾ ಪದವಿನೂ ಪಡೆದಾರ. ಹೇಳ್ಕೊಂತ ಹೋದ್ರ ಒಂದು 2 ದಿನ ಆದ್ರೂ ಮುಗಿಯಲ್ಲ ಅವ್ರದ್ದು. ಹಾಗಾಗಿ ಹೆಚ್ಚು ಹೇಳಕ್ ಹೋಗಲ್ಲ. ಇವತ್ತು ಡಿಸೆಂಬರ್ 6 ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮರಣ ಆದ ದಿನ. ಯಾಕಂದ್ರೆ ಈ ಮಾತು ಹೇಳ್ತೀನಂದ್ರ ನಿಮಗ ನಾಳೆ ಪಾಠದಲ್ಲಿ ಬರ್ಬೋದು. ಇಷ್ಟು ಬಹಳ ನಮ್ಮ ನಾಯಕರು ಮಾತಾಡ್ರೆ ಹೆಚ್ಚು ಮಾತಾಡಕ್ ಹೋಗಲ್ಲ. ನೀವು ಸರ್ಕಾರಿ ಶಾಲೆಯಲ್ಲಿ ಕಲ್ತಿದ್ದೀರಲ್ಲ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ಸನ್ಮಿತ್ರರು ಹೇಳಿದ್ರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸರ್ಕಾರಿ ಶಾಲೆಯಲ್ಲಿ ಕಲ್ತಂತವ್ರು, ಎಪಿಜೆ ಅಬ್ದುಲ್ ಕಲಾಂ ಅವರು ಸರ್ಕಾರಿ ಶಾಲೆಯಲ್ಲಿ ಕಲ್ತವ್ರು, ಸರ್ ವಿಶ್ವೇಶ್ವರಯ್ಯನವರು ಸರ್ಕಾರಿ ಶಾಲೆಯಲ್ಲಿ ಕಲ್ತಂತವ್ರು. ಇವತ್ತು ಈ ದೇಶಕ್ಕೆ ತಲೆಮಾಂತರ ಅಲ್ಲ, ಈ ಜಗತ್ತು ಇರು ತನಕನ ಅವರನ್ನು ನಾವು ಸ್ಮರಣೆ ಮಾಡ್ತಾ ಬಂದಿದ್ದೇವೆ. ಅದಕ್ಕ ತಾವುಗಳು ಮುಂದಿನ ದಿನಮಾನಗಳಲ್ಲಿ ಒಳ್ಳೆಯ ಗುರುಗಳು ಹೇಳಿದ ಪಾಠವನ್ನು ಆಲಿಸಿ ಅದನ್ನ ಮನನ ಮಾಡಿ ಪ್ರತಿ ವರ್ಷ ಉನ್ನತ ರಂಗಕ್ಕೆ ಇವತ್ತು 1ನೇತ ಇದ್ದೀರಿ, 2ನೇತ, 3ನೇತ, 4ನೇತ, 5ನೇತ, 10ನೇತ. ಹಿಂಗ ನೀವುಗಳು ಕಲಿಯೋದ್ರಲ್ಲಿ ಅಷ್ಟ ಇದು ಇಲ್ಲ. ನೀವುಗಳು ಫಸ್ಟ್ ಬರಬೇಕು, ರ್ಯಾಂಕ್ ಬರಬೇಕು, ಡಿಸ್ಟಿಂಕ್ಷನ್ ಬರಬೇಕು ಅನ್ನೋ ಗುರಿಯನ್ನು ಇಟ್ಕೋಬೇಕು ಎಲ್ಲ ಮಕ್ಕಳು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ನೀವುಗಳು ಓದಬೇಕು. ಈ ದೇಶಕ್ಕೆ ಸಂವಿಧಾನ ಕೊಟ್ಟಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಿಳ್ಕೋಬೇಕು, ಸಂವಿಧಾನದ ಬಗ್ಗೆ ತಿಳ್ಕೋಬೇಕು.